ಸೊ ಎಲ್ಲರಿಗೂ ನಮಸ್ಕಾರ. ನಾನು ಪ್ರತಿಯೋಧರಾಜ್ ಎಸ್ ಮತ್ತೆ ಸ್ವಾಗತ ಮಾಡ್ತೇನೆ ಟೆಕ್ವಾದಿಯಲ್ಲಿ. ಅಂಡ್ ಎಸ್, ಈ ಒಂದು ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ನಾನು ನಿಮಗೆ ಥಂಕೇಬಲ್ನ ಬಗ್ಗೆ ತಿಳಿಸ್ತಾ ಇದ್ದೀನಿ. ಥಂಕೇಬಲ್ ಅಲ್ಲ, ಕಾರ್ಡಿಲರ್ ಬಗ್ಗೆ ತಿಳಿಸ್ತಾ ಇದ್ದೀನಿ. ಸೊ ಥಂಕೇಬಲ್ ತರಾನೇ ಇರುವಂತಹ ಒಂದು ವೆಬ್ಸೈಟ್ ಕಾರ್ಡಿಲರ್ ಅಂತ. ನಿಮಗೆ ಇದರಲ್ಲಿ ವಿಡಿಯೋ ಆಡ್ಸ್ ಹಾಕೋದಕ್ಕೆ ಈಸಿ ಆಗುತ್ತೆ, ಅದಕ್ಕೋಸ್ಕರ ನಾನು ಕಾರ್ಡಿಲರ್ ಅಲ್ಲಿ ಮಾಡ್ತಾ ಇದ್ದೀನಿ. ಅಂಡ್ ಎಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಫ್ಲಾಶ್ ಸ್ಕ್ರೀನ್ ಯಾವ ರೀತಿ ಮಾಡೋದು, ಯಾವ ರೀತಿ ಡಿಸೈನರ್ ಪೇಜ್ ರೆಡಿ ಮಾಡೋದು, ಯಾವ ತರ ಕೋಡಿಂಗ್ ಬ್ಲಾಕ್ ಸ್ಪಾಟ್ ಅಂದ್ರೆ ಕೋಡಿಂಗ್ ನ ಯಾವ ರೀತಿ ಮಾಡೋದು, ಬ್ಯಾಕ್ ಗ್ರೌಂಡ್ ಕೋಡಿಂಗ್ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅಂಡ್ ಎಸ್, ಇದ್ರ ಜೊತೆಗೆ ಲೈವ್ ಟೆಸ್ಟಿಂಗ್ ಅಪ್ಲಿಕೇಶನ್ ಲೈವ್ ಟೆಸ್ಟ್ ಇರುತ್ತೆ ಲಾಸ್ಟ್ಗೆ. ಅಂಡ್ ಎಸ್, ಇದು ನಾನು ನನಗೋಸ್ಕರ ಮಾಡ್ತಾ ಇಲ್ಲ, ನನ್ನ ಒಬ್ಬ ಕ್ಲೈಂಟ್ಗೆ ನಾನು ಇದನ್ನ ರೆಡಿ ಮಾಡಿ ಕೊಡ್ತಾ ಇದ್ದೀನಿ. ಅಂಡ್ ಸೊ ಅವ್ರ ಹೆಸರು ಬಂದ್ಬಿಟ್ಟು ಸಾಗರ್ ಅಂತ, ಈಸ್ ಫ್ರಮ್ ಧಾರವಾಡ. ಅವರಿಗೋಸ್ಕರ ನಾನು ಆ್ಯಪ್ ನ ರೆಡಿ ಮಾಡ್ತಾ ಇದ್ದೀನಿ. ಅಂಡ್ ಎಸ್, ನಿಮಗೂ ಯಾವ್ದಾದ್ರು ಅಪ್ಲಿಕೇಶನ್ ರೆಡಿ ಮಾಡಿಸೋದಿದ್ರೆ ನನ್ನ ಹತ್ರ ರೆಡಿ ಮಾಡಿಸ್ಬೋದು. ಅಂಡ್ ನನಗೆ ನಿಮ್ಮ ಒಂದು ಅಪ್ಲಿಕೇಶನ್ ನ ಫೀಚರ್ಸ್ ಮತ್ತು ಪ್ಯಾಕೇಜ್ ನೇಮ್ ಎರಡು ಬೇಕಾಗತ್ತೆ. ಅಂಡ್ ನಿಮ್ಮ ಒಂದು ಗೂಗಲ್ ಆಡ್ಸೆನ್ಸ್ ನ ಆಡ್ ಐಡಿಸ್ಗಳು, ಸೊ ನಿಮ್ಗೆ ಅರ್ನಿಂಗ್ ಮಾಡೋದಕ್ಕೆ ಇವಿಷ್ಟು. ಅಂಡ್ ಸೊ ನನ್ನ ಒಂದು ಪೇಮೆಂಟ್ ಎಷ್ಟು ತಗೊಂತೀನಿ ಒಂದು ಆ್ಯಪ್ ರೆಡಿ ಮಾಡೋದಕ್ಕೆ ಅಂತ ಕೇಳೋದಾದ್ರೆ, ಸೊ ಅಪ್ಲಿಕೇಶನ್ ಮೇಲೆ ವೇರಿ ಆಗುತ್ತೆ. ಸೊ ನಿಮ್ಮ ಅಪ್ಲಿಕೇಶನ್ ಎಷ್ಟು ಕಡಿಮೆ ಫೀಚರ್ಸ್ ಇರುತ್ತೋ ಸೊ ಅಷ್ಟು ಕಡಿಮೆ ಪ್ರೈಸ್ ನಿಮ್ಗೆ ಆಗುತ್ತೆ. ಸಪೋಸ್ ನಿಮ್ಗೆ ಜಾಸ್ತಿ ಫೀಚರ್ಸ್ ಇರೋದು ಬೇಕು, ಲೈಕ್ ಫ್ಲಾಶ್ ಸ್ಕ್ರೀನ್ ಬೇಕು, ಮತ್ತೆ ಸೋಷಿಯಲ್ ನೆಟ್ವರ್ಕಿಂಗ್ ಸೈಟ್ ತರ ಬೇಕು ಅನ್ನೋದಾದ್ರೆ, ಸೊ ಟೈಮ್ ಜಾಸ್ತಿ ಹಿಡಿಯುತ್ತೆ ಅಂಡ್ ಅಮೌಂಟ್ ಕೂಡ ಜಾಸ್ತಿ ಹಿಡಿಯುತ್ತೆ ನಿಮ್ಗೆ. ಸೊ ನನ್ನ ಒಂದು ಸ್ಟಾರ್ಟಿಂಗ್ ಅಪ್ಲಿಕೇಶನ್ ಡೆವಲಪ್ಮೆಂಟ್ ಪ್ರೈಸ್ ಬಂದು 600 rupees. ಸೊ ಅಂಡ್ ಈ ಪರ್ಟಿಕ್ಯುಲರ್ ಇದರ ಕಂಪ್ಲೀಟ್ ಅಪ್ಲಿಕೇಶನ್ ನ AI ಫೈಲ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತೀನಿ. ಸೊ ಹೋಗ್ಬಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ AI ಫೈಲ್ ನ. ಅಂಡ್ ನೀವು ಇದರಲ್ಲಿ ಇಂಪೋರ್ಟ್ ಮಾಡ್ಕೊಂಡು ಸೊ ಯು ಕ್ಯಾನ್ ಚೇಂಜ್ ಥಿಂಗ್ಸ್ ಚೇಂಜ್ ಮಾಡಿ ನಿಮ್ಮ ಒಂದು ಫ್ಲಾಶ್ ಸ್ಕ್ರೀನ್ ನ ಮಾಡ್ಕೋಬಹುದು. ಸೊ ಎಸ್, ನನ್ನ ಲ್ಯಾಪ್ಟಾಪ್ ಸ್ಕ್ರೀನ್ಗೆ ಕರ್ಕೊಂಡು ಹೋಗಿ ಅಲ್ಲಿ ತೋರಿಸ್ತೀನಿ. ಅಂಡ್ ವಿಡಿಯೋನ ಲಾಸ್ಟ್ ವರ್ಗು ನೋಡಿ. ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ. ಅಂಡ್ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇರೋದಂದ್ರೆ ಕೆಳಗಡೆ ರೆಡ್ ಕಲರ್ ಅಲ್ಲಿ ಒಂದು ಸಬ್ಸ್ಕ್ರೈಬ್ ಅಂತ ಬಟನ್ ಬರುತ್ತೆ, ಅದನ್ನ ಟಂಗ್ ಅಂತ ಹೊಡಿರಿ. ಅಂಡ್ ಪಕ್ಕದಲ್ಲಿ ನೋಟಿಫಿಕೇಶನ್ ಬಲ್ ಬರುತ್ತೆ, ಅದನ್ನು ಕೂಡ ಹಿಂಗ್ ಹೊಡೆದು ನೋಟಿಫಿಕೇಶನ್ ಆನ್ ಮಾಡಿ ಇಟ್ಕೊಳ್ಳಿ. ಸೊ ನಾನು ಯಾವಾಗ ವಿಡಿಯೋ ಹಾಕ್ತೀನಿ ಅವಾಗೆಲ್ಲ ನಿಮಗೆ ನೋಟಿಫಿಕೇಶನ್ ಸಿಗತ್ತೆ ಯೂಟ್ಯೂಬ್ ಕಡೆಯಿಂದ ಅಂತ ಹೇಳ್ತೀನಿ. ಸೊ ಎಸ್, ಲ್ಯಾಪ್ಟಾಪ್ ಸ್ಕ್ರೀನ್ ಅಲ್ಲಿ ತೋರಿಸ್ತೀನಿ, ಬನ್ನಿ ಗೈಸ್ ಹೋಗೋಣ ನನ್ನ ಲ್ಯಾಪ್ಟಾಪ್ ಸ್ಕ್ರೀನಿಗೆ. ಸೊ ಎಸ್, ನನ್ನ ಲ್ಯಾಪ್ಟಾಪ್ ಸ್ಕ್ರೀನ್ಗೆ ಬಂದಿದ್ದೀವಿ ಗೈಸ್. ಇಲ್ಲಿ ನೋಡ್ಬೋದು ಸಾಗರ್ DWD ಅಂತ. ಆಕ್ಚುಲಿ 16th ಮೇ 16ನೇ ತಾರೀಕು ಮೇಗೆ ನಾನು ಇದರೊಂದು ಪ್ರಾಜೆಕ್ಟ್ ಅನ್ನು ಕ್ರಿಯೇಟ್ ಮಾಡಿದ್ದೇನೆ. ಸೊ ಆಕ್ಚುಲಿ ಸಾಗರ್ ಅನ್ನೋನು ಧಾರವಾಡದಿಂದ ಇದ್ದಾನೆ ಅಂಡ್ ಈಸ್ ಮೈ ಕ್ಲೈಂಟ್, ನಾನು ಆವಾಗಲೇ ಹೇಳಿದ್ದೀನಿ. ಸೊ ಎಸ್, ಅವನ ಪ್ರಾಜೆಕ್ಟ್ ಅನ್ನು ಓಪನ್ ಮಾಡ್ತೀನಿ. ಸೊ ಅವನಿಗೆ ಡೆಮೋಗೋಸ್ಕರ ನಾನು ಈ ಅಪ್ಲಿಕೇಶನ್ ರೆಡಿ ಮಾಡಿರೋದು, ಬಟ್ ಇದು ರಿಯಲ್ ಅಪ್ಲಿಕೇಶನ್ ಅಲ್ಲ ಒಂದು. ಸೊ ಎಸ್, ಇಲ್ಲಿ ಫ್ಲಾಶ್ ಸ್ಕ್ರೀನು ನಾನು ಆಕ್ಚುಲಿ ಹೇಳಿದ್ನಲ್ಲ ಮೊದಲು ಅದೇ ಥರ. ಸೊ ಇಲ್ಲಿ ನಾನೊಂದು ಇಮೇಜನ್ನು ಹಾಕಿದ್ದೀನಿ, ದೆನ್ ವೆಲ್ಕಮ್ ಟು ಮೈ ಆ್ಯಪ್ ಅಂತ ಹೇಳಿ ಹಾಕಿದ್ದೀನಿ. ಸೊ ಜಸ್ಟ್ ಡೆಮೋಗೋಸ್ಕರ ಅವ್ನಿಗೆ ತೋರಿಸೋದಕ್ಕೆ. ಆ್ಯಂಡ್ ಇಲ್ಲಿ ನಾನು ಅವನ ಸ್ಲೋಗನನ್ನು ಹಾಕ್ತೀನಿ ಆ್ಯಂಡ್ ನನ್ನ ಇಮೇಜ್ ತೆಗೆದು ಅವನ ಒಂದು ಇಮೇಜನ್ನು ಹಾಕ್ತೀನಿ. ಸೊ ಅವನು ಯಾವ ಇಮೇಜ್ ಕೊಡ್ತಾನೆ ಆ ಇಮೇಜ್. ಆ್ಯಂಡ್ ಎಸ್, ಲೇಬಲ್ನ ಇದು ಕಾಂಪೊನೆಂಟ್ಸ್ನ ವಿಷಯಕ್ಕೆ ಬಂದರೆ, ಫ್ಲ್ಯಾಶ್ ಸ್ಕ್ರೀನ್ ಯೂಸ್ ಮಾಡೋದಕ್ಕೆ ಯಾವ ಕಾಂಪೊನೆಂಟ್ ಯೂಸ್ ಮಾಡ್ತಾರೆ ಅಂತ ನಾನು ತೋರಿಸ್ತೀನಿ. ಸೊ ಝೂಮ್ ಆಗಿ ಜಲ್ದಿ. ಎಸ್, ನಿಮ್ಗೆ ಕಾಣಿಸ್ತಾ ಇದೆ ಅಂತ ಅನ್ಕೊತೀನಿ ನಾನು. ಸೊ ಎಸ್, ಸೊ ಆ್ಯಕ್ಚುಲಿ ಇಮೇಜು, ಲೇಬಲ್ಲು, ದೆನ್ ಅದಾದ ನಂತರ ಕ್ಲಾಕ್, ಮೂರು ಇದನ್ನು ನಾನು ಇಲ್ಲಿ ಆ್ಯಡ್ ಮಾಡಿದ್ದೀನಿ. ಸೊ ಆ್ಯಕ್ಚುಲಿ ಫಸ್ಟ್ ಇಮೇಜು, ನನ್ನ ಒಂದು ಇಮೇಜು, ದೆನ್ ಅದಾದ ನಂತರ ಲೇಬಲ್. ಸೊ ಕೆಳಗಡೆ ವೆಲ್ಕಮ್ ಟು ಮೈ ಆ್ಯಪ್ ಅಂತ ಟೆಕ್ಸ್ಟು, ದೆನ್ ಕ್ಲಾಕ್. ಸೊ ದಿಸ್ ಈಸ್ ಇಂಪಾರ್ಟೆಂಟ್ ಗೈಸ್, ದಿಸ್ ಈಸ್ ಇಂಪಾರ್ಟೆಂಟ್. ಕ್ಲಾಕ್ 1 ನಿಮಗೆ ಇಲ್ಲಿ 3 ಸೆಕೆಂಡ್ ಬರಬೇಕು ಅಂದರೆ 1500 ಇಡಿ. ಆ್ಯಂಡ್ ಸೊ ಇದು ಮಿಲಿ ಸೆಕೆಂಡ್ಸಲ್ಲಿ ಇರುತ್ತೆ. ಸೊ 1500 ಮಿಲಿ ಸೆಕೆಂಡ್ಸ್ ಈಕ್ವಲ್ಸ್ ಟು 3 seconds ಆಗುತ್ತೆ. ಆ್ಯಂಡ್ ಎಸ್, ತುಂಬ ಜನ ತಪ್ಪೇನು ಮಾಡ್ತಾರಪ್ಪ ಅಂದರೆ, ಇಲ್ಲಿ ಟೈಮರ್ ಎನೇಬಲ್ಡ್ ಅಂತ ಇರುತ್ತಲ್ಲ, ಸೊ ಇದನ್ನು ಆಫ್ ಮಾಡ್ತಾರೆ, ಇದನ್ನು ಮೇಲಿದಂತರೂ ಅದು ಎರಡನ್ನೂ ಆಫ್ ಮಾಡ್ತಾರೆ. ದೆನ್ ಅದಾದ ನಂತರ ಬ್ಲಾಕ್ ಸೆಕ್ಷನ್ಗೆ ಹೋಗ್ತಾರೆ. ಬ್ಲಾಕ್ ಸೆಕ್ಷನ್ಗೆ ಹೋಗ್ಬಿಟ್ಟು ಸೊ ಇಲ್ಲಿ ನೋಡ್ಬೋದು ಬ್ಲಾಕ್ಸನ್ನು ಕ್ರಿಯೇಟ್ ಮಾಡಿದ್ದೀನಿ. ವೆನ್ ಕ್ಲಾಕ್ ಡಾಟ್ ಟೈಮರ್ ಡೂ ಸೆಟ್ ಕ್ಲಾಕ್ 1 ಟೈಮರ್ ಎನೇಬಲ್ಡ್ ಈಕ್ವಲ್ಸ್ ಟು ಫಾಲ್ಸ್ ಅಂತ ಇಟ್ಟಿದ್ದೀನಿ. ಸೊ ಇಫ್ ನೀವು ಅಲ್ಲಿ ಎರಡನ್ನೂ ಬಂದ್ ಮಾಡಿದ್ರೆ ಇಲ್ಲಿ ಟೈಮರ್ ಎನೇಬಲ್ಡ್ ಅಂತ ಏನಿರುತ್ತಲ್ಲ, ಸೊ ಅದನ್ನು ಟ್ರೂ ಮಾಡಬೇಕು. ಸೊ ಗಾಟ್ ಇಟ್, ಟ್ರೂ ಮಾಡಬೇಕು. ದೆನ್ ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ಫಾಲ್ಸ್ ನಾನು
ನೀವು ಟ್ರೂ ಹಾಕಿದ್ದೀರಾ, ಸೊ ದೆನ್ ಡಿಸೈನರ್ ಬಂದು ಕ್ಲಾಕಿಗೆ ಬಂದು ಸೊ ಇದನ್ನು ಎನೇಬಲ್ ಮಾಡಬೇಕು. ನೀವು ಅಲ್ಲಿ ಫಾಲ್ಸ್ ಹಾಕಿದ್ರೆ, ಬಟ್ ಅಲ್ಲಿ ಟ್ರೂ ಹಾಕಿದರೆ ಇದು ಆಫ್ ಇದ್ರೂ ನಡೆಯುತ್ತೆ, ಬಟ್ ನಾನಿಲ್ಲಿ ಫಾಲ್ಸ್ ಹಾಕಿದ್ದೀನಿ. ಆ್ಯಂಡ್ ಸೊ ಟೈಮರ್ ಕಂಪ್ಲೀಟ್ ಆದ ನಂತರ ಓಪನ್ ಆನ್ ಅನದರ್ ಸ್ಕ್ರೀನ್ ನೇಮ್ ಎಷ್ಟು ಅಂತ. ಸೊ ಆ್ಯಕ್ಚುಲಿ ನಾನು ಸ್ಕ್ರೀನ್ನ ಒಂದು ಪೇಜ್ ತೋರಿಸ್ತೀನಿ. ಸೊ ಸ್ಕ್ರೀನ್ ಇಲ್ಲಿ ಸ್ಕ್ರೀನ್ ಟು ಎಷ್ಟು ಅಂತ ಸ್ಕ್ರೀನ್ ನೇಮ್ ನಾನು ಕೊಟ್ಟಿದ್ದೀನಿ, ಬೇಸಿಕ್ ನೇಮ್. ಆ್ಯಂಡ್ ಸೊ ಇಲ್ಲಿ ಸೊ ಇವಾಗ ನೀವು ನನ್ನ ಹೋಮ್ ಸ್ಕ್ರೀನಲ್ಲಿದ್ದೀರಾ. ಸೊ ನೋಡ್ಬೋದು ಇಲ್ಲಿ ಸಾಗರ್ DWD ಅಂತ ಆ್ಯಪ್ ಇನ್ಸ್ಟಾಲ್ ಇದೆ. ಸೊ ಇದನ್ನು ಓಪನ್ ಮಾಡ್ತೀನಿ. ಆ್ಯಂಡ್ ದಿಸ್ ಇಸ್ ಫ್ಲ್ಯಾಶ್ ಸ್ಕ್ರೀನ್. 3 ಸೆಕೆಂಡ್ಸ್ ಆಯಿತು. ಸೊ ನೋಡಿದ್ರಲ್ಲ ಗೈಸ್, ಯಾವ ರೀತಿ ಕಾಡ್ಲರಲ್ಲಿ ಅಥವಾ ಥಂಕೇಬಲ್ ಈ ಒಂದು ಫ್ಲಾಶ್ ಸ್ಕ್ರೀನ್ ರೆಡಿ ಮಾಡೋದು ಅಂತ ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಅಂಡ್ ಇನ್ನೂ ಒಂದು ಥಂಕೇಬಲ್ ಟ್ಯುಟೋರಿಯಲ್ ನಾಳೆ ಸಿಗುತ್ತೆ, ನಿಮಗೆ ನಾಳೆನೇ ಸಿಗುತ್ತೆ. ಸೊ ಅದು ಆಡ್ಸ್ ಹಾಕಿ ಯಾವ ರೀತಿ ಅರ್ನಿಂಗ್ ಮಾಡೋದು ಅಂತ ನಾನು ತಿಳಿಸ್ಕೊಡ್ತೀನಿ ಅದರಲ್ಲಿ. ಸೊ ಒಂದು ಬೇಸಿಕ್ ಪ್ರಾಜೆಕ್ಟ್ ನ ಕ್ರಿಯೇಟ್ ಮಾಡಿ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಇಷ್ಟೇ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಅಂಡ್ ಲೈಕ್ ಒಂದು 10. ಅಂಡ್ ನಿಮ್ಗೆ ಏನೇ ಅನಿಸಿಕೆ ಇದ್ರೂ ಕಮೆಂಟ್ ಸೆಕ್ಷನ್ ಮೆನ್ಷನ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಅಂಡ್ ನಿಮ್ಗೆ ಏನಾದರೂ ಟಾಪಿಕ್ಸ್ ಸಜೆಷನ್ ಕೊಡಬೇಕು ಅಂದ್ರೆ ಕೊಡಿ, ಅದರ ಮೇಲೆ ಪರ್ಟಿಕ್ಯುಲರ್ ಸೀರೀಸ್ನ ಅಥವಾ ವಿಡಿಯೋನ ಸ್ಟಾರ್ಟ್ ಮಾಡೋಣ, ವಿಡಿಯೋನ ಮಾಡಿ ಹಾಕ್ತೀನಿ. ಅಂಡ್ ಈ ವಿಡಿಯೋ ಇಲ್ಲಿವರೆಗೂ ಯಾರು ನೋಡಿದರೋ ಅವ್ರಿಗೆಲ್ಲ ತುಂಬಾ ಧನ್ಯವಾದಗಳು. ಅಂಡ್ ಥ್ಯಾಂಕ್ ಯು ಸೋ ಮಚ್. ನಾನು ಸಿಗ್ತೇನೆ ನನ್ನ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಾನು ನಿಮ್ಮ ಪ್ರೀತಿಯಾದ ರಾಜ್ ಸೈನಿಂಗ್ ಆಫ್. ಜೈ ಹಿಂದ್, ವಂದೇ ಮಾತರಂ.